ಕಣಕ್ಕೆ ಕೇಳಿದ್ರೆ ಏನೋ ಒಂದು ನಿಲ್ತಾರೆ. ಸೊ ಶುಗರ್ ಫ್ಯಾಕ್ಟ್ರಿ ಮೂಲಕ ಏನಿದೆ ಅದು 4 ವಿಧಾನಸಭಾ ಮತಕ್ಷೇತ್ರದ ಜೀವನ ಆಗಿದೆ. ಸೊ ರಾಜಕೀಯವಾಗಿ ಒಂದು ಮತ್ತೊಂದು ರೀತಿಯ ಮೈಲಿಗಲ್ಲ. ಖಂಡಿತವಾಗ್ಲೂ ಇದು ರಾಜಕೀಯವಾಗಿ ಮತ್ತೊಂದು ಮೈಲಿಗಲ್ಲು ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಪಡ್ತೀನಿ. ಆದರೆ ಈ ಮೈಲಿಗಲ್ಲನ್ನು ಹತ್ತಬೇಕಾದ್ರೆ ಜನರ, ರೈತರ, ಕಾರ್ಮಿಕರ ಆಶೀರ್ವಾದ ಇಲ್ಲದೆ ಸಾಧ್ಯ ಇರಲಿಲ್ಲ. ಎಲ್ಲ ನಾಯಕರ ಸಹಕಾರ ಇರಲಿಲ್ಲ ಅಂದರೆ ಸಾಧ್ಯವಿರಲಿಲ್ಲ. ಇದು ಕಲೆಕ್ಟಿವ್ ಲೀಡರ್ಶಿಪ್ಪು, ಎಲ್ಲರ ಒಂದು ಆಸೆ ಆಕಾಂಕ್ಷೆಗೆ ತಕ್ಕದಾದಂಥ ರಿಸಲ್ಟ್ ಬಂದಿದೆ. ಸೊ ನಮ್ಮ ಮುಂದಿನ ವಿಚಾರ ನಾವು ಕೊಟ್ಟಂಥ ಭಾಷೆಯನ್ನು ನೆರವೇರಿಸೋದು ಒಂದು. ಎಲ್ಲರಿಗೂ ಒಳ್ಳೆಯದಾಗಲಿ. ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕಳೆದ 15 ವರ್ಷದಿಂದ ತಮ್ಮನಾದಂಥ ಚಂದ್ರರಾಜ್ ಹಟ್ಟಿಹೊಳಿಯವರು 15 ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸಹಕಾರ ರಂಗದಲ್ಲೂ ಕೂಡ ಬರಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಮುಂಬರುವಂಥ ದಿನದಲ್ಲಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಸೇವೆ ನಿರಂತರವಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ಹುಕ್ಕೇರಿಯಲ್ಲಿ ಒಂದು ವಿದ್ಯುತ್ ಸಹಕಾರಿ ಸಂಘ ಭಾಳಷ್ಟು ಜಿಲ್ಲಾಜಿಲ್ಲೆ ಅಲ್ಲಿ ಕಟ್ಟೆ ಪ್ಯಾನಲ್ ಗೆದ್ದಿದ್ರು. ಏನು ಹೇಳಬೇಕು ಆ ವಿಚಾರಕ್ಕೆ? ನೋಡಿ, ಚುನಾವಣೆ ಜಿದ್ದಿಂದ ಇದ್ದೇ ಇರುತ್ತೆ. ಯಾವುದೇ ಚುನಾವಣೆ ಇರಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಅದು ಜಿದ್ದಿಂದ ಇದ್ದೇ ಇರುತ್ತೆ. ನಾನು ಕೂಡ ಈ ಚುನಾವಣೆಯಲ್ಲಿ ಬ್ಯುಸಿ ಇರೋದ್ರಿಂದ ಅದಕ್ಕೆ ಅಷ್ಟು ಲಕ್ಷ್ಯ ಕೊಡ್ಲಿಕ್ಕೆ ಆಗಿಲ್ಲ. ಖಂಡಿತವಾಗ್ಲೂ ಮುಂದಿನ ಬಾರಿ ಅದನ್ನು ತಿಳ್ಕೊಂಡು ನಾನು ಮಾತಾಡ್ತೀನಿ. ಚುನಾವಣೆ ಜಿಲ್ಲಾ ರಾಜಕಾರಣದಲ್ಲಿ ನೋಡೋಣ, ಕಾಲಾಯ ತಸ್ಮೆ ನಮ್ಮ. ಆದರೆ ಈಗ ಸದ್ಯಕ್ಕೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಗೆದ್ದವರಾಗಿರ್ಬೋದು, ಸೋತವರಾಗಿರ್ಬೋದು. ಗೆದ್ದವರು ಕೂಡ ಅವಕಾಶ ಹೆಜ್ಜೆ ಇಡಬೇಕು, ಸೋತವರು ಕೂಡ ಅವಲೋಕನ ಮಾಡ್ಕೊಳ್ಬೇಕು. ಇಷ್ಟು ನಾನು ಸೋತಿದ್ದೀನಿ, ಯಾಕಂದರೆ ಒಮ್ಮೆಲ್ಲ ಮೊನ್ನೆನೇ ಮಗನ ಇಲೆಕ್ಷನಲ್ಲಿ ಸೋತಿದ್ದೀನಿ. ಮುಂಚೆ 2 ಬಾರಿ